ಪ್ರೇಮ್ ಸರ್, ಯಾಕಂದ್ರೆ ಪ್ರೇಮ್ ಸರ್ ಡಿರೆಕ್ಷನ್ ಅಂತ ಅಂದ ತಕ್ಷಣ ಎಲ್ಲಾ ಸ್ಟಾರ್ ಹೀರೋಗಳನ್ನ ಒಟ್ಟಿಗೆ ತರ್ತಾರೆ ಅನ್ನೋದಿದೆ. ನೀವು ಆಲ್ರೆಡಿ ವಿಲನ್ ಎಲ್ಲ ಪ್ರಯತ್ನ ಮಾಡಿದ್ರಿ, 6 ಜನನ್ ಕರ್ಕೊಂಡ್ ಬರ್ತೀರಿ ಅಂತ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಸರ್. ಅದು ಯಾಕೋ ಆಗ್ತಾ ಇಲ್ಲ, ಯಾವಾಗ ಆಗುತ್ತೆ ಸರ್? ಡಿಂಟ್ ಯು ಸಿ ಕೆಡಿ? This has been a joke on my back for so many years. Prem aur idu heladru. I was wondering when did I become the thing for every joke? But I'm glad KD happened. Because at least we found 6 heroes, including Prem. ಯಾ ಕರೆಕ್ಟ್. ಥ್ಯಾಂಕ್ ಯು ಮೇಡಮ್ ಅವರೇ. ಹೆಂಗೆ ಸರ್ ಅಂದ್ರೆ ಸಾಮಾನ್ಯವಾಗಿ ನಾನೇ ನಿನ್ಗೆ ಯಾವಾಗ್ಲೂ ಉಳ್ಸದ್ ಕಣ ಎಲ್ಲೋದ್ರು. ನನಗೂ ಒಂಚೂರು ಕೆಲಸ ಕೊಡ್ಲಿ ಅಂತ ಇವರಿಬ್ರು ಸೇರ್ಕೊಂಡು ನನ್ ಕೆಲಸ ಕಮ್ಮಿ ಮಾಡ್ತಿದ್ದಾರೆ. ಎನಿವೇ ಸರ್, ಮಲ್ಟಿ ಸ್ಟಾರರ್ ಮೂವಿಗಳು ಅದೊಂದ್ ರೀತಿಯಲ್ಲಿ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಕೂಡ ಅನಿವಾರ್ಯ ಇದೆಯಾ ಅಂತ. ದೊಡ್ಡ ದೊಡ್ಡ ಹೀರೋಗಳನ್ನ ಒಟ್ಟಿಗೆ ತಂದು ಕನ್ನಡ ಚಿತ್ರದಲ್ಲಿ ಅದರಲ್ಲೂ ಕೂಡ ಒಟ್ಟಿಗೆ ಹಾಕೊಂಡ್ ಮಾಡೋ ಎಕ್ಸ್ಪೆರಿಮೆಂಟ್ ಎಷ್ಟು ರಿಸ್ಕಿ. ಆ ರಿಸ್ಕ್ ಇದ್ರೂ ಕೂಡ ಓಕೆ ನಾನ್ ಮಾಡ್ಲಿಕ್ಕೆ ಸಿದ್ಧ ಅನ್ನೋ ಮನಸ್ಥಿತಿಗೆ ಪ್ರೇಮ್ ಅವ್ರು ಯಾಕೆ ಹೋಗ್ತಾರೆ ಅಂತ. ಏನೋ ಹೊಸ ಹೊಸ ಟ್ರೈ ಮಾಡ್ತಾ ಇರ್ಬೇಕಷ್ಟೇ. ಆಮೇಲೆ ಪಾತ್ರಕ್ಕೆ ತಕ್ಕಂತೆ ಹುಡುಕೋದಷ್ಟೇನೆ. ಇದನ್ನ ಇವರೇ ಬೇಕು ಅವರೇ ಬೇಕು ಅಂತೇನಿಲ್ಲ. ಈ ಪಾತ್ರ ನಾವು ಬರ್ದಾಗ ಈ ಪಾತ್ರಕ್ಕೆ ಇವ್ರು ಇದ್ರೆ ಚಂದ ಅಂತ ತಗೊಂಡ್ಬಿಟ್ಟು ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಮಾಡ್ತೀವಲ್ಲ, ಸೊ ಅಷ್ಟೇ ಸಿಂಪಲ್. ಅದ್ರ ಬದಲು ನಿಮ್ ಮಲ್ಟಿ ಸ್ಟಾರು ಆ ತರದೇನಿಲ್ಲ. ಕಂಟೆಂಟ್ ಇವಾಗಿನ ಪ್ರೆಸೆಂಟ್ ಸಿನಿಮಾಗಳು ನೋಡಿದ್ರೆ ನಿಮ್ಗೆ ಯಾವ್ದು ಸ್ಟಾರ್ ಗಿರಿ ಮೇಲೆ ಸಿನಿಮಾ ನೋಡಲ್ಲ ಜನ, ಓನ್ಲಿ ಕಂಟೆಂಟ್. ಸೊ ನಿಮ್ಮ ಜೀವನನ ನೀವು ಅಳವಡಿಸ್ಕೊಳ್ಳೋದಂತ ಸಿನಿಮಾಗಳನ್ನ ಮಾಡಿದ್ರೆ ಒಬ್ಬ ನಿರ್ದೇಶಕ ಖಂಡಿತವಾಗ್ಲೂ ಅದು ಹಿಟ್ ಆಗೇ ಆಗುತ್ತೆ. ಅದನ್ನ ಮೀರಿ ಏನಾರ ಮಾಡಿದಾಗ ಇವನೇನೋ ಬೋಗಸ್ ಹೇಳ್ತಾನೆ ನಡಿಗುರು ಅಂತ ಎದ್ದೋಗ್ತಾನೆ. ಸೊ ಈ ತರ ಇವಾಗೆಲ್ಲ ಏನಂದ್ರೆ ಹೀರೋ ನೋಡ್ಕೊಂಡು ಅಲ್ಲಿ ಪೋಸ್ಟ್ ಅಲ್ಲಿ ಹೀರೋ ಇದನ್ನ ನೋಡ್ಕೊಂಡು ಎಲ್ಲೋ ಹೀರೋಗಳು ಇದನ್ನ ನೋಡ್ಕೊಂಡು ಯಾರು ಈಗ ಸಿನಿಮಾಗೆ ಬರಲ್ಲ. ಇವಾಗ ಸಿನಿಮಾ ನೋಡೋದೇ ಕಂಟೆಂಟ್. ವಾಟ್ ಇಸ್ ಕಂಟೆಂಟ್? ಏನ್ ಕಂಟೆಂಟ್ ಏನ್ ಹೇಳಕ್ ಹೊಟ್ಟಿಯಾನೆ ಅದನ್ನ ನಾವು ಸಾಂಗ್ ಮುಖಾಂತರ ಆಗ್ಬೋದು, ಸ್ಟಾರ್ಟಿಂಗು ಅದ್ರ ನೆಕ್ಸ್ಟ್ ಟೀಸರ್ ಟ್ರೈಲರ್ ಏನೋ ಸಮಥಿಂಗ್ ಏನೋ ಹೇಳ್ತೀವಲ್ಲ ನಾವು, ಅನ್ನ ಬೆಂದಿರೋದು ಒಂದು ಹಗಲಲ್ಲಿ ಗೊತ್ತಾಗುತ್ತೆ ಫುಲ್ ಬೆಂದಿರೋದು. ಆ ತರ ಫಸ್ಟ್ ಒಂದು ಇಂಟ್ ಕೊಡ್ಬೇಕು ಅವ್ರಿಗೆ, ಈ ತರದೊಂದು ಇದು ಅಂತ. ಸೊ ಅವಾಗ ತಾನೇ ಬರ್ತಾರೆ, ನೋಡ್ತಾರೆ, ಹಸಿಸ್ತಾರೆ, ಸೊ ಎಂಜಾಯ್ ಮಾಡ್ತಾರೆ. ಸೊ ಅದ್ ಬಿಟ್ಬಿಟ್ಟು ನಾಟ್ಲಕ್ಕೆ ಬಿಗ್ ಹೀರೋಸ್ ಸ್ಮಾಲ್ ಹೀರೋಸ್ ಅಂತ ಏನಿಲ್ಲ. ಕಂಟೆಂಟ್ ಹೀರೋಸ್, ಡೈರೆಕ್ಟರ್ಸ್ ಹೀರೋಸ್. ನಿಜ ರಕ್ಷಿತಾ ಮ್ಯಾಮ್, ಈ ಹೀರೋಯಿನ್ಸ್ ಅಥವಾ ಹೀರೋಗಳು ಸಿನಿಮಾ ಫೀಲ್ಡ್ ನವರು ಅಂದ ತಕ್ಷಣ ಒಂದ್ ರೀತಿ ಸಮಾಜದಲ್ಲಿ ಆಗ್ತಾ ಇರುವ ಘಟನೆಗಳಿಗೆ ಬಲವಂತವಾಗಿ ಅವ್ರ ಹತ್ರ ಹೇಳಿಕೆ ಕೊಡಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಒಂದ್ ಕಡೆ ಆಗ್ತಿರುತ್ತೆ. ಕೆಲವರು ಅವರಾಗೆ ಹೇಳಿಕೆಗಳನ್ನ ಕೊಟ್ಟು ರಿಯಾಕ್ಟ್ ಮಾಡೋರು ಇರ್ತಾರೆ. ಬಹುಶಃ ನೀವು ಸೆಕೆಂಡ್ ಕ್ಯಾಟಗರಿಗೆ ಸಂಬಂಧಪಟ್ಟವ್ರು, ಯಾಕಂದ್ರೆ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಬಹಳ ಮುಕ್ತವಾಗಿ ಹಂಚಿಕೊಳ್ತಿರ್ತೀರಿ. ಫಾರ್ ಎಕ್ಸಾಂಪಲ್, ಈಗ ನಡೀತಾ ಇದ್ದ ಸ್ಟೂಡೆಂಟ್ ಪ್ರೊಟೆಸ್ಟ್, ನಿಮ್ಮ ಅಭಿಪ್ರಾಯ ಏನು? ಕೆಲವರು ಹೇಳ್ತಾರೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಅನ್ನ ಹೈಜಾಕ್ ಮಾಡ್ತು ಪಾಲಿಟಿಕ್ಸ್ ಅಂತ ಹೇಳಿ, ಇನ್ ಕೆಲವರು ಹೇಳ್ತಾರೆ ಇಲ್ಲ ಈ ರೀತಿಯ ಪ್ರತಿಭಟನೆಗಳಾಗೋದ್ರಿಂದಾನೇ ರಿಫಾರ್ಮ್ಸ್ ಆಗ್ಲಿಕ್ಕೆ ಸಾಧ್ಯ ಅಂತ. ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಅಂತ? ನನಗಲ್ಲ, ಐ ಥಿಂಕ್ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು, ಎನಿಬಡಿ ಹೂಸ್ ಇಂಟೆಲಿಜೆಂಟ್, ಯಾರು ಈ ಪ್ರೊಟೆಸ್ಟ್ ನೋಡಿದ್ದಾರೆ, ದೇ ಆಲ್ ಥಾಟ್ ದ ಸೇಮ್ ಥಿಂಗ್. ಮೊದಲನೇ ದಿವಸ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದ್ರು, ಅದಾದ್ಮೇಲೆ ದಿಸ್ ವಾಸ್ ಡೆಫಿನೆಟ್ಲಿ ಹೈಜಾಕ್ ಬೈ ಅ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಫಾರ್ ದಿಯರ್ ಓನ್ ಪರ್ಸನಲ್ ಅಜೆಂಡಾ ಇರ್ಬೋದು. ಅದ್ರಲ್ಲಿ ನಾನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಐ ವಾಸ್ ಒನ್ ಆಫ್ ದ ಪೀಪಲ್ ಹೂ ಸಪೋರ್ಟೆಡ್ ಅಂಡ್ ಲಾಸ್ಟ್ ಅಬೌಟ್ 10,000 ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಅಂಡ್ ದೇ ಥಾಟ್ ದಟ್ ನಾನು ಯಾವಾಗ ವೆನ್ ಐ ವಾಸ್ ಸಪೋರ್ಟಿಂಗ್ ದಿಸ್ cause jana ಏನು ಅನ್ಕೊಂಡ್ರು I was supporting a particular party, but it was not about my own political agenda ಇರಲಿಲ್ಲ ಇದರಲ್ಲಿ. It was basically that sumne everybody was coming in and abusing India, abusing people, abusing our leaders, which is not the right way to go about it. Nan maga kuda, he is a student, he studies right here in Christ College. Nale if avunenadru munde bandu, if he wants to do a strike and it's in the right cause of supporting students, sound kandita ಮಾಡಬೇಕು. And nobody should make this an agenda. In fact, ಬೆಂಗಳೂರಲ್ಲಿ ಈ ತರ ಆದಾಗ they did not allow political parties or any leaders to come inside and be a part of it ಅಂತ ಕೇಳ್ಪಟ್ಟೆ ನಾನು, which was amazing if you ask me. Why should anybody make it their own agenda? It should not be like that. Students ಅನ್ನೋದು, and I relate to it very closely because I think nanige when we went for Surya's education, we were very clear that that he should score, not because he's mine and Prem's son, but also for his own personal upbringing. Avನಿಗೆ ಬಹಳ ಇಂಪಾರ್ಟೆಂಟ್ ಇತ್ತು. ನಾವು ಎಲ್ಲಾದ್ರೂ ಅವನಿಗೆ ಒಂದು ಸೀಟ್ ಕೊಡಿಸಬಹುದಾಗಿತ್ತು, but he had to study, he had to do well, and he has to be just like a common man who's coming up like that in life, not because of both of us. So ಪ್ರತಿಯೊಬ್ಬ ಸ್ಟೂಡೆಂಟ್ ಅಲ್ಲಿ ಬಂದವನು, he had an agenda. He wanted to clear his exam, he wanted to do it right. ಅವನ್ ಫ್ಯೂಚರ್ ಇತ್ತು ಅದರಲ್ಲಿ, and everybody else was just making a fool out of themselves. And that's why I came out and I spoke about it and lost a lot of followers on Instagram. People pressed the unfollow button. This became a communal thing, it became a religious thing, but for me it was none of that.
I may support a single party, but that doesn't mean that particular thing was about that party. Adalla. ವೆರಿ ವೆಲ್. ಬಹುಶಃ ಪ್ರೇಮ್ ಸರ್ಗೆ ನಾನು ಈ ತರದ ವಿಚಾರಗಳಿಗೆ ಕರ್ಕೊಂಡ್ ಬಂದ್ರೆ ಜನ ಕೂಡ ಇಷ್ಟ ಆಗಲ್ಲ. ಸಿನಿಮಾ ಅಂದ್ರೆ ಪ್ರೇಮ್ ಅಂದ್ರೆ ಸಿನಿಮಾ, ಹಾಗಾಗಿ ಸಿನಿಮಾ ಪ್ರಶ್ನೆನೇ ಕೇಳಬೇಕು. ಪ್ರೇಮ್ ಸರ್, ಅನೇಕ ಹೀರೋಗಳ ಜೀವನದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಅಥವಾ ಒಂದು ಎಲಿವೇಶನ್ ಕೊಟ್ಟಿದ್ದು ನೀವು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ದರ್ಶನ್ ಅವರಿಗೆ ಕರಿಯಾ ಚಿತ್ರ, ಶಿವಣ್ಣ ಅವ್ರದ್ದು ಒಂದು ಮೊನಾಟನಸ್ ರೀತಿಯಲ್ಲಿ ಹೋಗ್ತಾ ಇತ್ತು ಅಂದಾಗ ಜೋಗಿ ಕೊಟ್ರಿ. ಅಂದ್ರೆ ಒಂದು ಎಲಿವೇಶನ್, ಒಂದ್ ಸ್ಟೆಪ್ ಮೇಲೆ ಕರ್ಕೊಂಡು ಹೋಗೋ ಪ್ರಯತ್ನಗಳು ಬಹುತೇಕ ಎಲ್ಲಾ ಹೀರೋಗಳಿಗೆ ನಿಮ್ ಸಿನಿಮಾ ಮೂಲಕ ಆಗಿದೆ. ನಿಮ್ಮ ಜೀವನದಲ್ಲಿ ಆ ಎಲಿವೇಶನ್ ಸಿಕ್ಕಿದ್ದು ಯಾವಾಗ, ಹೇಗೆ, ಯಾರಿಂದ ಅಂತ? ಆ ತರ ಏನಿಲ್ಲಪ್ಪ, ನಾನ್ ಮಾಡ್ದೆ ಅಷ್ಟೇ. ಕರಿಯಿಂದ ಟಿಲ್ ಟುಡೇ ಇಲ್ಲಿವರೆಗೂ ಒಂದು ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಎಲಿವೇಶನ್ ಇದ್ರಲ್ಲಿ ಸಿಕ್ತು ಅದ್ರಲ್ಲಿ ಸಿಕ್ತು ಅಂತ ನನಗೆ ನಿಮ್ ಜೀವನದಲ್ಲಿ ಆಯ್ತು ಇದೊಂದು ಘಟನೆ ನಂತರ ನನ್ನ ಜೀವನ ಚೆನ್ನಾಗಾಯ್ತು. ಮದ್ವೆ ಹೇಳ್ತಿಲ್ಲ ಅವರು. I'm just waiting for him to give the right answers finally. ಅಲ್ಲ, ಈ ಬೇಡ ಬಿಡಿ, ಯೋಚನೆ ಮಾಡಿ ಸರ್. ಈಗ ಅವರಾಗಿ ಕೆಲವು ಹುಡುಗರಿಗೆಲ್ಲ ಹೇಳ್ತಿರ್ತೀನಿ, ಮದುವೆ ಒಂದು ಇನ್ವಿಟೇಷನ್ ಕೊಡ್ತಾರೆ, ಅಣ್ಣ ನೀ ಬರ್ಲೇಬೇಕಣ್ಣ, ಅಣ್ಣ ನೀ ಬರ್ಲೇಬೇಕಣ್ಣ ಅಂತ. ನಾನು ಇನ್ವಿಟೇಷನ್ ಹೋಗ್ಬಿಟ್ಟು ಬರ್ಬೇಕಣ್ಣ, ಹೌದಾ ಸರಿ ಹೋಗಪ್ಪ ಏನೋ ಹೋಗಲ್ವಲ್ಲ. ಅಲ್ಲ, ನಾ ಏನಕ್ಕೆ ಅಂದ್ರೆ ಏನ್ ಪರಿಸ್ಥಿತಿನೋ ಹೆಂಗೋ ಒಂದ್ ಕಡೆ ಖುಷಿ ಆಗತ್ತೆ, ಹೆಂಗೋ ನಾವ್ ಹಾಳಾದ್ವಲ್ಲ ಬಡಿ ಮಕ್ಳು, ಸರಿ ಬಾ ನೀನು ಬಾ ಅಂತೀನಿ. ಹಿಂಗೆ ಈ ತರ ಹೆಂಗ್ ನಾವು ಮಾತ್ರ ಹಾಳಾಗೋದ್ ಹೆಂಗೆ, ಅಲ್ಲಿ ನಿಂತ್ಕೊಂಡು ಆ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ಬರ್ಬೇಕಲ್ಲಿಗೆ ಬಾ ಅಂತ.